ಹಾಯ್ ಹಲೋ ಸ್ನೇಹಿತರೆ, ಡಾರ್ಲಿಂಗ್ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಪ್ರೆಸೆಂಟ್ ನಾನು ಕುಂಭಕೋಣ ಹೋಗ್ತಾ ಇದ್ದೀನಿ. ಕುಂಭಕೋಣಂಗೆ ಹೇಗೆ ಹೋಗಬೇಕು, ಕುಂಭಕೋಣಂದಲ್ಲಿ ಎಲ್ಲಿ ಸ್ಟೇ ಮಾಡಬೇಕು, ಕುಂಭಕೋಣಂನಲ್ಲಿ ಯಾವ ದೇವಸ್ಥಾನಗಳನ್ನು ನೋಡಬೇಕು, ಹಾಗೆ ಕುಂಭಕೋಣ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ಗಳನ್ನು ನೋಡಬೇಕು ಅಂತ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ನೋಡ್ತಾ ಇದ್ರೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಒಂದು ಲೈಕ್ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನಾನು ಪ್ರೆಸೆಂಟಾಗಿ ಬಂದಿಳಿದೆ ಕುಂಭಕೋಣಂಗೆ. ಕುಂಭಕೋಣಂ ಬೆಂಗಳೂರಿಂದ 350 ಕಿಲೋಮೀಟರ್ ದೂರದಲ್ಲಿರುತ್ತದೆ. ನಮ್ಮ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರೋಕ್ಕೆ ಬಸ್ಗಳು ಸಿಗ್ತವೆ. ಹಾಗೆಯೇ ಪ್ರತಿದಿನ ರೈಲ್ ಕೂಡ ಇರ್ತದೆ, ಡೈರೆಕ್ಟ್ ಟ್ರೈನು. ಈ ಟ್ರೈನಿನ ಡೀಟೇಲ್ಸನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಚೆಕ್ ಮಾಡ್ಕೊಂಡು. ಸ್ನೇಹಿತರೆ, ಇದೇ ಕುಂಭಕೋಣ ಬಸ್ ನಿಲ್ದಾಣ. ನನಗೆ ಕುಂಭಕೋಣ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ನನಗೆ 60 ರೂಪಾಯಿ ಚಾರ್ಜ್ ಮಾಡಿದರು ಆಟೋದಲ್ಲಿ. ಯಾಕಂದರೆ ಈ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕಡಿಮೆ ಬಜೆಟಲ್ಲಿ ತುಂಬ ರೂಮ್ಸ್ಗಳೆಲ್ಲ ಸಿಗುತ್ತಂತೆ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ. ಇಲ್ಲಿ ಸ್ಟೇ ಮಾಡೋದಕ್ಕೆ ಟೆಂಪಲ್ ರೂಮ್ಸ್ ಅನ್ನೋದು ಯಾವುದೂ ಇರೋದಿಲ್ಲ, ಹಾಗಾಗಿ ಪ್ರೈವೇಟ್ ಹೋಟೆಲಲ್ಲಿ ಸ್ಟೇ ಮಾಡಬೇಕಾಗುತ್ತೆ. ನಿಮ್ಗೆ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿ ಕಡಿಮೆ ದುಡ್ಡಿನಲ್ಲಿ 1000 ರೂಪಾಯಿ 1200 ರೂಪಾಯಿಗೆಲ್ಲ ಒಳ್ಳೊಳ್ಳೆ ರೂಮ್ಗಳೆಲ್ಲ ಸಿಗುತ್ತೆ. ಇನ್ನೂ ಹೈ ಕ್ಲಾಸ್ ನಿಮಗೆ ಲಕ್ಸುರಿ ರೂಮ್ ಬೇಕಂದರೆ ನೀವು ಇನ್ನೂ ಕುಂಭಕೋಣ ಒಳಗಡೆ ಲಕ್ಸುರಿ ಹೋಟೆಲ್ಗಳೆಲ್ಲ ಸಿಗುತ್ತೆ, ಟ್ರೈ ಮಾಡ್ಬೋದು ಸ್ನೇಹಿತರೆ. ಆನ್ಲೈನು ಇರುತ್ತೆ, ಆಫ್ಲೈನು ಇರುತ್ತೆ, ಟ್ರೈ ಮಾಡ್ಬೋದು ಸ್ನೇಹಿತರೆ. ನೋಡಿ, ಇದೆಲ್ಲ ಕಾಣ್ತಾ ಇದೆಯಲ್ಲ, ಜೂಮಲ್ಲಿ ನೋಡಿ, ಅದೆಲ್ಲ ಲಾಡ್ಜ್ಗಳೇ, ರೂಮ್ಗಳೇ. ನಿಮಗೆಲ್ಲ ಈ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಎಲ್ಲ ಒಳ್ಳೊಳ್ಳೆ ರೂಮ್ಗಳೆಲ್ಲ ಸಿಗುತ್ತೆ ಸ್ನೇಹಿತರೆ. ಈ ಮುತ್ತು ಲಾಡ್ಜನ್ನು ನಾನು ಪ್ರಿಪೇರ್ ಮಾಡ್ತೀನಿ ನಿಮಗೆ. ಇದು ಚೀಪ್ ಆ್ಯಂಡ್ ಬೆಟ್ರು, 1000 ರೂಪಾಯಿ ಪರ್ ಡೇ. ಬೇಕಾದ್ರೆ ಟ್ರೈ ಮಾಡಿ ಸ್ನೇಹಿತರೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ನೀವು ಈ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಏನಾದರೂ ರೂಮ್ ಮಾಡಿದರೆ, ಆಲ್ಮೋಸ್ಟ್ ಇಲ್ಲಿ ಕುಂಭಕೋಣದಲ್ಲೆಲ್ಲ ದೇವಸ್ಥಾನಗಳು ಟೌನಲ್ಲೇ ಇದ್ದಾವೆ. ನೀವು ವಾಕೇಬಲ್ ಡಿಸ್ಟೆನ್ಸಲ್ಲಿ ಕೂಡ ನೀವು ವಿಸಿಟ್ ಮಾಡ್ಬೋದು. ಹಾಗೂ ಆಟೋದಲ್ಲಿ, ರಿಕ್ಷಾದಲ್ಲಿ ಕೂಡ ಹೋಗ್ಬೋದು, ಟ್ಯಾಕ್ಸಿಯಲ್ಲಿ ಕೂಡ ಹೋಗ್ಬೋದು. ಸ್ವಂತ ವೆಹಿಕಲ್ಗಳಿದ್ರೆ ಚಿಂತೆ ಇಲ್ಲ, ಎಲ್ಲ ದೇವಸ್ಥಾನಗಳಿಗೂ ನೀವು ವಿಸಿಟ್ ಮಾಡ್ಬೋದು. ಸ್ನೇಹಿತರೆ, ಕುಂಭಕೋಣ ಬಂದರೆ ನೋಡಲೇಬೇಕಾದಂಥ ಕೆಲವು ದೇವಸ್ಥಾನಗಳಿದ್ದಾವೆ. ಆದರೆ ಕುಂಭಕೋಣದಲ್ಲಿ ನೂರಾರು ದೇವಸ್ಥಾನಗಳಿದ್ದರೂ ಕೂಡ ಈ ಒಂದು 6-7 ದೇವಸ್ಥಾನಗಳು ನೋಡಲೇಬೇಕಾದಂಥ ದೇವಸ್ಥಾನಗಳು ಸ್ನೇಹಿತರೆ. ಒಂದೊಂದಾಗಿ ಹೇಳ್ತೀನಿ, ನೋಡಿ ಸ್ನೇಹಿತರೆ. ಮೊದಲನೆಯದು ಸಾರಂಗಪಾಣಿ ದೇವಸ್ಥಾನ, ಎರಡನೆಯದು ಆದಿಕುಂಬೇಶ್ವರ ದೇವಸ್ಥಾನ, ಮೂರನೆಯದು ನಾಗೇಶ್ವರನ್ ದೇವಾಲಯ, ಚಕ್ರಪಾಣಿ ದೇವಸ್ಥಾನ, ಐರಾವತೇಶ್ವರ ದೇವಸ್ಥಾನ, ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ, ಸೂರ್ಯನಾರಾಯಣ ದೇವಸ್ಥಾನ, ರಾಮಸ್ವಾಮಿ ದೇವಸ್ಥಾನ. ಸ್ನೇಹಿತರೆ, ಇವಾಗ ನಾನು ಹೋಗ್ತಾ ಇದ್ದೀನಿ ಸಾರಂಗಪಾಣಿ ದೇವಸ್ಥಾನಕ್ಕೆ. ಸ್ನೇಹಿತರೆ, ಈ ದೇವಸ್ಥಾನಗಳನ್ನು ನೀವು ಕುಂಭಕೋಣ ಹೋದರೆ ಮರೆಯಲೇಬೇಡಿ, ಮಿಸ್ ಮಾಡಲೇಬೇಡಿ, ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಈ ಸಾರಂಗಪಾಣಿ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಈ ದೇವಸ್ಥಾನದ ಟೈಮಿಂಗು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ಇರ್ತದೆ. ಮತ್ತು ಸಂಜೆ 4:15ರಿಂದ ರಾತ್ರಿ 9 ಗಂಟೆವರೆಗೂ ತೆರೆದಿರ್ತದೆ ದೇವಸ್ಥಾನ. ಈ ಸಮಯದಲ್ಲಿ ಯಾವಾಗಲಾದರೂ ಬಂದು ನೀವು ದೇವರ ದರ್ಶನವನ್ನು ಮಾಡ್ಕೋಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಈ ತಮಿಳುನಾಡಿನಲ್ಲಿ ಎಲ್ಲ ದೇವಸ್ಥಾನಗಳು ಇದೇ ಟೈಮಿಂಗನ್ನು ಮೇಂಟೈನ್ ಮಾಡ್ತಾರೆ. ಸ್ನೇಹಿತರೆ, ಈ ಸಾರಂಗಪಾಣಿ ದೇವಸ್ಥಾನದ ರಾಜಗೋಪುರ, ಈ ರಾಜಗೋಪುರವು 173 ಅಡಿ ಎತ್ತರ ಇರತಕ್ಕಂಥ ರಾಜಗೋಪುರ ಸ್ನೇಹಿತರೆ. ಈ ರಾಜಗೋಪುರಗಳಲ್ಲಿ ಕಂಡು ಬರುವಂತಹ ಅದ್ಭುತ ಕೆತ್ತನೆಗಳನ್ನು ಬರೀ ಮಾತಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ಸ್ನೇಹಿತರೆ, ಶ್ರೀರಂಗ ಹಾಗೂ ತಿರುಪತಿಯ ನಂತರ
3ನೇ ಸ್ಥಾನದಲ್ಲಿದೆ ಈ ಸಾರಂಗಪಾಣಿ ದೇವಸ್ಥಾನ. ಮಹಾವಿಷ್ಣುವಿಗೆ ಸಮರ್ಪಣೆಯಾದ ಈ ವಿಷ್ಣು ದೇವಾಲಯ ವಿಷ್ಣು ಭಕ್ತರು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ದೇವಸ್ಥಾನ ಇದಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೆಬ್ಬಾಗಿಲು ಈ ತರ ಕಾಣಿಸುತ್ತೆ ನಿಮಗೆ. ಆಗಿನ ಕಾಲದ ವಾಸ್ತುಶಿಲ್ಪದ ಶೈಲಿಯಲ್ಲಿ ಕಟ್ಟಿಸಿರುವ ದೊಡ್ಡ ಹೆಬ್ಬಾಗಿಲುಗಳಲ್ಲಿ ಇದು ಕೂಡ ಒಂದಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಬಂದರೆ ನಮಗೊಂದು ಮಂಟಪ ಕಾಣಿಸುತ್ತೆ. ಆ ಮಂಟಪದಲ್ಲೇ ನಮಗೆ ಬಲಿಪೀಠ ಮತ್ತು ಧ್ವಜಸ್ತಂಭ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಧ್ವಜಸ್ತಂಭ. ಈ ಧ್ವಜಸ್ತಂಭದ ನೇರವಾಗಿ ಒಳಗೆ ಹೋದರೆ ಅಲ್ಲಿಯೇ ಸ್ವಾಮಿ ವಿಷ್ಣು ದೇವರನ್ನು ನಾವು ದರ್ಶನ ಮಾಡಬಹುದು ಸ್ನೇಹಿತರೆ. ಸ್ನೇಹಿತರೆ, ನಾವು ಹೀಗೆ ನೇರವಾಗಿ ಹೋದರೆ ಅಲ್ಲಿ ಸ್ವಾಮಿ ಮಹಾವಿಷ್ಣು ದೇವರನ್ನು ನಾವು ದರ್ಶನ ಮಾಡಬಹುದು ಸ್ನೇಹಿತರೆ. ಒಳಗಡೆ ಕ್ಯಾಮ್ರಾ ಅಲೌಡ್ ಇರೋದಿಲ್ಲ, ಹಾಗಾಗಿ ನಾನು ನಿಮಗಾಗಿ ಸ್ವಲ್ಪ ಸ್ವಲ್ಪ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಕ್ಷಮೆ ಇರಲಿ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೌಡ್ ಇರೋದಿಲ್ಲ, ನಿಮಗೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಕವರ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ. ಕಾವೇರಿ ನದಿಯ ದಡದಲ್ಲಿರುವ ಪಂಚರಂಗ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವು ಒಂದು ಸ್ನೇಹಿತರೆ. ಶ್ರೀ ವೈಷ್ಣವರ 18 ದಿವ್ಯ ದೇಶಮಗಳಲ್ಲಿ ಅತ್ಯಂತ ಪ್ರಮುಖ ದೇವಾಲಯ ಈ ಕುಂಭಕೋಣಂನ ಸಾರಂಗಪಾಣಿ ದೇವಸ್ಥಾನ. ಸಾರಂಗಪಾಣಿ ಅಂದರೆ ಸಂಸ್ಕೃತದಲ್ಲಿ ಸಾರಂಗ ಅಂದರೆ ಧನುಷ್, ಪಾಣಿ ಅಂದರೆ ಅದನ್ನು ಹಿಡಿದವರು ಅಂತ ಅರ್ಥ. ನಾನೀಗ ದೇವಸ್ಥಾನದ ಒಳಗಡೆಗೆ ಬಂದಿದ್ದೇನೆ ಸ್ನೇಹಿತರೆ. ದೇವಸ್ಥಾನದ ಒಳಗೆ ಕ್ಯಾಮ್ರಾ ಅಲೌಡ್ ಇರೋದಿಲ್ಲ, ನಾನು ನಿಮಗೆ ಸ್ವಲ್ಪ ಸ್ವಲ್ಪ ಕವರ್ ಮಾಡ್ತೀನಿ. ಕುಂಭಕೋಣ ಬಂದರೆ ಸಾರಂಗಪಾಣಿ ದೇವಾಲಯ ಮಿಸ್ ಮಾಡ್ಕೊಳ್ಳದೆ ನೋಡಿ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ದೇವಸ್ಥಾನದ ಗರ್ಭಗುಡಿ. ಶ್ರೀ ಮಹಾವಿಷ್ಣು ದೇವರು ಈ ನಿಂತಿರುವ ಮಹಾವಿಷ್ಣು ದೇವರ ಹಿಂದ್ಗಡೆ ಇರುವ ಗರ್ಭಗುಡಿಯಲ್ಲಿ ನೆಲೆಸಿರೋದ್ರಿಂದ ಒಳಗಡೆ ಹೋಗಿ ನಾವು ದರ್ಶನ ಮಾಡಬೇಕಾಗುತ್ತೆ. ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ, ಆದರೂ ನಾನು ಸ್ವಲ್ಪ ಕವರ್ ಮಾಡಿದ್ದೇನೆ. ದೇವರನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ, ಒಳಗಡೆ ತುಂಬಾ ಕತ್ತಲಾಗಿರುತ್ತದೆ. ಒಳಗಡೆ ಹೋಗಿ ನಾವು ದರ್ಶನ ಮಾಡಬೇಕಾಗುತ್ತೆ. ಖಂಡಿತ ದರ್ಶನ ಮಾಡಿ ಸ್ನೇಹಿತರೆ, ಮಿಸ್ ಮಾಡದೆ. ಓಂ ಶ್ರೀ ವಿಷ್ಣು ದೇವಾಯ ನಮಃ. ಆ ಗರ್ಭಗುಡಿಯ ಆನೆ ಮತ್ತು ಚಕ್ರದ ರಥದಂತೆ ಗರ್ಭಗುಡಿಯ ದೇವಸ್ಥಾನದ ಹೊರಾಂಗಣದ ಚಿತ್ರಣ ಈ ತರ ಇದೆ ಸ್ನೇಹಿತರೆ.
ಸ್ನೇಹಿತರೆ, ಸಾರಂಗಪಾಣಿ ದೇವಸ್ಥಾನದ ವಿಡಿಯೋ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ದೇವಸ್ಥಾನದ ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.